ಈ ರೇನ್ ಪೈಪು ರೈತರದೊಂದು 40% ಕೆಲಸ ಕಡಿಮೆ ಮಾಡೈತ್ರಿ. ಯಾವ ಥರಪ್ಪ ಅಂತಂದ್ರೆ ನಮ್ಮ ರೈತರಿಗೆ ಸಿಗೋದು 4 ರಿಂದ 5 ತಾಸು ಕರೆಂಟ್, ಅದ್ರೊಳಗೆ ಒಂದು ಮಡಿ ಹಾಸ್ಕೊಡ್ದ ಕರೆಂಟ್ ಅರ್ಧ ಟೈಮ್ ಹೋಗಿರತ್ತೆ. ಮತ್ತು ಇನ್ನೂ ಕೆಲವೊಂದಿಷ್ಟು ರೈತರ ಸಮಸ್ಯೆ ಏನಪ್ಪ ಅಂತಾರೆ, ಅವ್ರಿಗೆ ಹೊಲ್ದಾಗ ಮಾಡ್ಬೇಕನ್ನೋ ಆಸೆ ಇರ್ತೈತಿ. ಆದರೆ ಬೆಂಗಳೂರು ಈ ಥರ ಎಲ್ಲ ಸೆಟ್ಲ್ ಆಗಿರ್ತಾರೆ, ಉಳುಮೆ ಮಾಡಿ ಅಲ್ಲಿ ಹೋಗಿ ಸೆಟ್ಲ್ ಆಗಿರ್ತಾರೆ. ಅವ್ರಿಗೆ ನೀರು ಹಾಸೋದು ದೊಡ್ಡ ಜಡ ಆಗಿರ್ತೈತಿ. ಮತ್ತು ಮುಖ್ಯವಾಗಿ ರೇನ್ ಪೈಪ್ನ ಯಾವ್ಯಾವ ಬೆಳೆಗೆ ಬಳಸಬೇಕು ಮತ್ತು ಯಾವ ಥರ ಇನ್ಸ್ಟಾಲ್ ಮಾಡಬೇಕು ಈ ವಿಡಿಯೋದಾಗ ಹೇಳ್ತೀನಿ ರೀ. ಫಸ್ಟ್ ನಾ ಹೇಳತ್ತಿದ್ದ ಅಡಿಕೆಗೆ ಬಳಸ್ಬೋದು. 8 ಫೂಟ್ ಹಾಕೋಬೋದು ರೀ ಒಂದು ಲೈನ. ನೀವು ಒಂದು ಲೈನ 8 ಫೂಟ್ ಕವರ್ ಮಾಡ್ತೈತ್ರಿ ಆ ಕಡೆ ಈ ಕಡೆ. ಅದಕ್ಕಾಗಿ ನೆಕ್ಸ್ಟ್ ಹೇಳ್ತೀನಿ ಕಬ್ಬಿಗೆ ಹಾಕೋಬೋದು. ಕಬ್ಬಿಗೆ ಕೂಡ 8 ಫೂಟಿಗೆ ಒಂದು ಹಾಕೋಬೇಕ್ರಿ. 8 ಫೂಟಿಗೆ ಹಾಕೊಂಡ್ರೆ ಆ ಕಡೆ 4 ಈ ಕಡೆ 4 ಕವರ್ ಮಾಡ್ತೈತಿ. ಒಂದು ಲೈನ್ ಬಿಟ್ಟು ಒಂದು ಲೈನಿಗೆ ಹಾಕಬೇಕ್ರಿ ಕಬ್ಬಿಗೆ ಹಾಕಿದ್ರು ಕೂಡ. ಮತ್ತು ನೀವು ಇದನ್ನು ಶೇಂಗಾಕ್ಕೂ ಯೂಸ್ ಮಾಡ್ಬೋದು ರೀ. ಶೇಂಗಾಕ್ಕೆ ಹಾಕೊಂಡ್ರೆ ಬೆಸ್ಟ್ ರಿಸಲ್ಟ್ ಇರ್ತೈತಿ. ನೀವು ಇದನ್ನು ಶೇಂಗಾಕ್ಕೆ 20 mm ಯೂಸ್ ಮಾಡ್ಬೋದು, 32 mm ಯೂಸ್ ಮಾಡ್ಬೋದು ರೀ. ಅದೇ ರೀತಿ ಇಲ್ಲಿ ನೋಡ್ತಾರಲ್ಲ ಕೊತ್ತಂಬರಿಗೆ ಮಾತ್ರ ಬೆಸ್ಟ್ ರಿಸಲ್ಟ್ ಇರ್ತೈತಿ. ಯಾಕಪ್ಪ ಅಂತಾರೆ ಕೊತ್ತಂಬರಿಗೂ ನೀರು ಅಷ್ಟೇ ಬೇಕು ರೀ ಅದಕ್ಕಾಗಿ. ಮತ್ತು ನೆಕ್ಸ್ಟ್ ರೀ ಗೊಂಜಾಳ ಅಥವಾ ಮೆಕ್ಕೆಜೋಳ ಅಂತಿರಲ್ಲ ಅದಕ್ಕೂ ಹಾಕೋಬೋದು. ಅದಕ್ಕೆ ಮಾತ್ರ ನೀವು 20 mm ರೇನ್ ಪೈಪ್ನ ಯೂಸ್ ಮಾಡಬೇಕಾಗತ್ತೆ ರೀ. ಯಾಕಪ್ಪ ಅಂತಂದ್ರೆ 8 ಫೂಟ್ ಕವರ್ ಮಾಡಿದ್ರೆ ಸಾಕು. ನಾಳೆ ಗೊಂಜಾಳ ಕವರ್ ಯಾತ್ರೆ ಆದ್ರಿಂದನೂ 8 ಫೂಟ್ ಮಟ್ಟ ಕವರ್ ಮಾಡುತ್ತಾರೆ ಕಂಪಲ್ಸರಿ. ಇದಷ್ಟೇ ಅಲ್ಲದೆ ನೀವು ಮನಸ್ಸು ಮಾಡಿದ್ರೆ ಪ್ರತಿಯೊಂದು ಬೆಳೆಗೂ ರೇನ್ ಪೈಪ್ ಯೂಸ್ ಮಾಡ್ಬೋದು ರೀ. ಈ ಹೂ ಬಿಡೋದಕ್ಕೆ ಬಿಟ್ಟು. ಯಾಕಪ್ಪ ಅಂದ್ರೆ ಹೂ ಬಿಡೋ ಬೆಳೆ ಏನೈತಲ್ಲ ಹೂ ಉದುರ್ತೈತಿ ಸ್ವಲ್ಪ ಪ್ರಮಾಣದಾಗ. ಅದಕ್ಕಾಗಿ ಹೂ ಬಿಡೋ ಬೆಳೆ ಬಿಟ್ಟು ಪ್ರತಿಯೊಂದು ಬೆಳೆಗೆ ಯೂಸ್ ಮಾಡ್ಬೋದು ರೀ ರೇನ್ ಪೈಪ್. ಮತ್ತು ಇದನ್ನು ಯಾವ ಥರ ಇನ್ಸ್ಟಾಲ್ ಮಾಡ್ಬೇಕಂದ್ರೆ ಯಾವ ಥರ ಕುಂದರ್ಸ್ಬೇಕಂದ್ರೆ ರೀ, ಪ್ರತಿಯೊಂದು ಲೈನು 20 mm ಏನಿರ್ತೈತಲ್ಲ 8 ಫೂಟ್ ಮಟ್ಟ ಕವರ್ ಮಾಡ್ತೈತೆ ರೀ. ಒಂದು ಪೈಪು 8 ಫೂಟ್ ಮಟ್ಟ ಕವರ್ ಮಾಡ್ತೈತಿ. ಅದಕ್ಕಾಗಿ ನೀವು ಫಸ್ಟ್ ಮಾಡ್ಬೇಕಾಗಿರೋ ಕೆಲಸ ನಿಮ್ದು ಏನೈತಲ್ಲ ಸಬ್ ಲೈನ್ ಹಾಕೊಂಡು 8 ಫೂಟಿಗೆ ಒಂದು ಹೋಲ್ ಹಾಕೊಂಬಿಡ್ರಿ. ಅರ್ಧ ಕೆಲಸ ಮುಗಿತೈತಿ. ಹೋಲ್ ಹಾಕೊಂಡು ಅದಕ್ಕೆ ರಬ್ಬರ್ ಕೊಟ್ಟಿರ್ತೈತಲ್ಲ ರೀ, ಬಿದ್ರ ಜೊತೆ ರಬ್ಬರ್ ಹಾಕೋಬೇಕು. ಆಮೇಲೆ ಕಾಕ್ ರೀ, ಈ ರಬ್ಬರ್ಗೆ ಏನೈತಲ್ಲ ಕಾಕ್ ಸೆಟ್ ಮಾಡ್ಕೋಬೇಕು ಅಷ್ಟೇ ರೀ. ನೀವು ಒಂದು ವೇಳೆ 32 mm ರೇನ್ ಪೈಪ್ ಯೂಸ್ ಮಾಡಿದ್ರೆ 15 ಫೂಟಿಗೆ ಒಂದು ಹೋಲ್ ಹಾಕೋರಿ. ಇವಾಗ ಇಲ್ಲಿ ನೋಡ್ತಿರಲ್ಲ ಕರೆಕ್ಟಾಗಿ ನಾ ಸೆಂಟ್ರ್ ಅದನ್ರಿ. ಈ ಕಡೆ 170 ಫೂಟ್ ಮಟ್ಟ ಆಗುತ್ತೆ, ಈ ಕಡೆ 170 ಫೂಟ್ ಮಟ್ಟ ಆಗುತ್ತೆ, ಇನ್ನೂ ಜಾಸ್ತಿನೇ ಆಗುತ್ತೆ. ಇಲ್ಲಿ ನೋಡ್ತಿರಲ್ಲ ಇಲ್ಲಿಂದ ಅಲ್ಲಿಗೆ 8 ಫೂಟ್ ಐತ್ರಿ. ಇದು 8 ಫೂಟಿಗೆ ಒಂದು ಹೋಲ್ ಹಾಕೊಂಡೇನೆ. ಎರಡೂ ಕಡೆ ರೀ ಒಂದು ಲೈನ್ ಹಾಕ್ಕೊಂಡು ಈ ಕಡೆನೂ ಕೊಟ್ಟಿದ್ದೀನಿ, ಈ ಕಡೆನೂ ಕೊಟ್ಟಿದ್ದೀನಿ ರೀ. ಇದನ್ನು ಇಲ್ಲಿ 8 ಫೂಟಿಗೆ ಒಂದು ಹಾಕೊಂಡ್ರೆ ನೀವು ಆ್ಯಕ್ಚುಲಿ ಕಬ್ಬಿಗೆ ಹಾಕೊಂಡ್ರೆ ಒಂದು ಸಾಲು ಬಿಟ್ಟು ಒಂದು ಸಾಲಿಗೆ ಕೊಡ್ತೈತೆ ರೀ. ಇಲ್ಲಿ ಏನಾಯ್ತಲ್ಲ ಈ ಸಾಲಿಗೆ ಕುಂತೈತಿ, ನೆಕ್ಸ್ಟ್ ಇದು ಗ್ಯಾಪ್ ಆಗುತ್ತೆ, ಈ ಸಾಲಿಗೆ ಕುಂದಿರ್ತೈತಿ, ನೆಕ್ಸ್ಟ್ ಇದು ಗ್ಯಾಪ್ ಆತಾಗ ಅಲ್ಲಿಗೆ ಆಗುತ್ತೆ. ಇದೇ ಥರ ರೀ ಈಗ ನೋಡ್ತಿರಲ್ಲ ಏಕ್ ಹಾಕೋಬೇಕಾಗಿದೆ. ಎಕ್ಸಾಂಪಲ್ ಅಷ್ಟೇ ತೋರ್ಸತ್ತೀನಿ ನಾನು. ಏಕ್ ಹಾಕ್ಕೊಂಡು ಈ ಕಡೆನೂ ಕೊಟ್ಕೋಬೋದು, ಈ ಕಡೆನೂ ಕೊಟ್ಕೋಬೋದು ರೀ. ಯಾಕಪ್ಪ ಅಂತಂದ್ರೆ ಸಿಂಗಲ್ ಲೈನ್ ಹಾಕ್ಕೊಂಡ್ರೆ ಇದು ಈ ಕಡೆ ಹೋಗುತ್ತೆ, ಇದು ಈ ಕಡೆ ಹೋಗುತ್ತೆ. ಎರಡೂ ಸ್ವಲ್ಪ ಡಿಸ್ಟೆನ್ಸ್ ಇರ್ಬೇಕು ರೀ. ಯಾಕಂದ್ರೆ ಇವು ಎರಡು ಇಲ್ಲಿ ಹಾಕಿವಪ್ಪ ಅಂತಂದ್ರೆ ಎರಡು ಒಳಗೆ ಟಚ್ ಆಗ್ತಾವೆ, ನೀರು ಸಪ್ಲೈ ಕರೆಕ್ಟ್ ಆಗೋದಿಲ್ಲ. ಅದಕ್ಕಾಗಿ ರೀ ಈ ಥರ ನೀವು ಸಿಂಗಲ್ ಲೈನ್ ಹಾಕೋದಂತರ ಏನು ಲಾಭಪ್ಪ ಅಂತಂದ್ರೆ ಎರಡು ಸೆಟ್ ಪೈಪ್ ಹಾಕೋಬೇಕು ರೀ. ಆ್ಯಕ್ಚುಲಿ ಈ ಕಡೆ ಒಂದು ಲೈನಿಗೆ ಈ ಕಡೆ ಒಂದು ಲೈನಿಗೆ ಅದು ಉಳಿತಾಯ ಆಗುತ್ತೆ. ಅದಕ್ಕಾಗಿ ಏನಾಯ್ತಲ್ಲ ಸಿಂಗಲ್ ಲೈನ್ ಹಾಕೊಂಡ್ಬಿಡ್ಬೋದು. ಇದು ಆ್ಯಕ್ಚುಲಿ 2 ಇಂಚ್ ಇದೆ, 63 mm. ನೀವು 2.5 ಇಂಚಿನೂ ಹಾಕೋಬೋದು ರೀ. ಇಲ್ಲಪ್ಪ ಅಂದ್ರೆ ನಮ್ಮ ಹತ್ರ ಸ್ಪ್ರಿಂಕ್ಲರ್ ಪೈಪ್ ಅದಾವ ಅಂದ್ರೆ ಅವನು ಹಾಕೋಬೋದು. ಈ ಥರ ಹಾಕ್ಕೊಂಡು ಸಿಂಗಲ್ ಲೈನ್ ಹಾಕ್ಕೊಂಡು ಈ ಥರನೂ ಕೊಡ್ಬೋದು, ಈ ಕಡೆನೂ ಕೊಡ್ಬೋದು. ಇಲ್ಲ ನಮ್ಮದು ಒಂದೇ ಸೈಡ್ 150 ಮಟ್ಟ ಫೂಟ್ ಉದ್ದ ಐತಂದ್ರೆ ಒಂದು ಲೈನ್ ಹಾಕ್ಕೊಂಡು ಒಂದೇ ಕಡೆ ಕೊಡ್ಬೋದು, ಅದೇನು ಪ್ರಾಬ್ಲಮ್ ಇಲ್ಲ ರೀ. ಎಲ್ಲ ಕೆಲಸ ಮುಗಿತೈತೆ ರೀ. ಇಷ್ಟು ನೀವು ಏನೈತಲ್ಲ ಪೂರ್ತಿ ಲೈನ್ ಹಾಕ್ಕೊಂಡು ಈ ಕಡೆ ಹೋಲ್ ಮಾಡ್ಕೊಂಡು ಅಥವಾ 8 ಫೂಟಿಗೆ ಒಂದು ಹೋಲ್ ಮಾಡ್ಕೊಂಡು ಕೈ ಬಿಟ್ಬಿಡಿದ್ರಿ. ಆಮೇಲೆ ಏನೈತಲ್ಲ ನೀವು ಉದ್ದಕ್ಕೆ ಆ ಕಡೆ ಅಂತ ಈ ಕಡೆ ದಂಡಿ ಮಟ್ಟನು ಒಂದೇ ಲೈನ್ ಪೈಪ್ ಎಳ್ಕೊಂಡು ನೀವು ಇಲ್ಲಿಗೆ ಬಂದೈತಲ್ಲ ನಿಮ್ಮ ಮಿಡಲ್ ಬಂದಿರ್ತೈತಲ್ಲ ಇದನ್ನು ಇಷ್ಟು ಕಟ್ ಮಾಡ್ಕೊಂಡು ಈ ಚಾವಿಗೆ ಹಾಕಿ ಇದನ್ನು ಲಾಕ್ ಮಾಡ್ಬೇಕು ರೀ. ಈ ಲಾಕ್ ಮಾಡಿದ್ರೆ ಮುಗಿದೋತ್ತು. ಈ ಕಡೆನೂ ಅಷ್ಟೇ ಇಲ್ಲಿ ಹಾಕಿ ಲಾಕ್ ಮಾಡೋದು. ಲಾಸ್ಟ್ನಾಗ ಏನೈತಲ್ಲ ಎಂಡ್ ಕ್ಯಾಪ್, ಆ ಕಡೆನೂ ಎಂಡ್ ಕ್ಯಾಪ್ ಇರ್ತಾವೆ, ಈ ಕಡೆ ಎಂಡ್ ಕ್ಯಾಪ್ ಇರ್ತಾವೆ. ಎಂಡ್ ಕ್ಯಾಪ್ ಹಾಕೊಂಡ್ರೆ ಮುಗಿದೋಯ್ತು ರೀ ಕೆಲಸ. ಮತ್ತು ಇದು ರೇನ್ ಪೈಪ್ ಎಳೆದು ಅಷ್ಟೇ ಸರಳ ರೀ. ಆ ಕಡೆ ಈ ಕಡೆ ನೀವು ಏನು ಸಪೋರ್ಟ್ ಕೊಟ್ಟು ನಡ್ಬರ್ಕ್ ರಾಡ್ ಹಾಕೊಂಡು ಪೂರ್ತಿ ನಿಮ್ದು ಎಷ್ಟು ಹೊಲ ಉದ್ದೈತಲ್ಲ ಅಷ್ಟು ಮಟ್ಟನೂ ಎಳಿಬೋದು. ನಂದು ಆ್ಯಕ್ಚುಲಿ ಹೊಲ ಇದು 150 ಫೂಟ್ ಒಂದು ಕಡೆ ಆದ್ರೆ ಟೋಟಲ್ 300 ಫೂಟ್ ಆಗಲೈತ್ರಿ. ಅದಕ್ಕಾಗಿ ನಾನು ಸೆಂಟ್ರ್ ಹಾಕೊಂಡು ಡಿವೈಡ್ ಮಾಡಿದ್ದೇನೆ ರೀ. ಆ ಕಡೆ ಈ ಕಡೆ ಸೆಂಟ್ರ್ ಡಿವೈಡ್ ಮಾಡಿ ಆ ಕಡೆ ಅರ್ಧ ಈ ಕಡೆ ಅರ್ಧ ಒಂದೇ ಲೈನ್ಕ ಕೊಟ್ಟಿದ್ದೀನಿ ರೀ ಇದನ್ನು. ಆ್ಯಕ್ಚುಲಿ ನೀವು ಈ ಥರನೂ ಮಾಡ್ಕೋಬೋದು. ಇಲ್ಲಪ್ಪ ನಮ್ಮದು ಹೊಲ ಒಂದು ಕಡೆ 150 ಫೂಟ್ ಅಷ್ಟೇ ಉದ್ದೈತಿ, ಇಲ್ಲ 170 ಮಟ್ಟ ಅಷ್ಟೇ ಐತಪ್ಪ ಅಂತಂದ್ರೆ ನೀವು ಒಂದು ಕಡೆ ಹಾಕ್ಕೊಂಡು ಸ್ಟಾರ್ಟ್ ಮಾಡ್ಕೋಬೋದು ರೀ. ಮತ್ತು ನೀರು ಎಷ್ಟು ಇಂಚ್ ಇದ್ರೂ ಪರವಾಗಿಲ್ಲ. ಮತ್ತು ರೇನ್ ಪೈಪ್ಗೆ ರೀ ನೀರು ಇಷ್ಟ ಬೇಕು, 3 ಇಂಚ್ ಬೇಕು, 2 ಇಂಚ್ ಬೇಕು, ಇದೇನೂ ಇಲ್ಲ ರೀ. 1 ಇಂಚ್ ಇದ್ರೂ ಯೂಸ್ ಮಾಡ್ಕೋಬೋದು. ಯಾವ ಥರಪ್ಪ ಅಂತಂದ್ರೆ ಪ್ರತಿಯೊಂದು ಲೈನ್ಗೂ ಟ್ಯಾಪ್ ಸಿಸ್ಟಮ್ ಇರ್ತೈತಲ್ಲ ರೀ. ಅದಕ್ಕಾಗಿ ನೀವು 1 ಇಂಚ್ ಇದ್ರೆ ನೀವು ಎಷ್ಟು ಲೈನ್ನ ಕಂಟ್ರೋಲ್ ಮಾಡ್ಬೋದಲ್ಲ, ಎಷ್ಟು ಪ್ರೆಷರ್ ಕೊಡ್ತೈತಿ ಅಷ್ಟು ಲೈನ್ ಚಾಲು ಮಾಡ್ಕೊಂಡು ಉಳ್ಕೋದು ಬಂದು ಇಟ್ಕೋತೀರಿ. ಮತ್ತು ಕರ್ನಾಟಕದ ಪ್ರತಿಯೊಂದು ತಾಲೂಕಿಗೂ VRL ಮೂಲಕ ಸಪ್ಲೈ ಮಾಡ್ತಾರೆ. ನಿಮ್ಗೆ ಬೇಕಪ್ಪ ಅಂತಂದ್ರೆ ಆರ್ಡರ್ ಕೊಟ್ಟರೆ ಈ ಥರ ಪ್ಯಾಕ್ ಮಾಡಿ ನಿಮ್ಗೆ VRLಗೆ ನಿಮ್ಮ ನಿಯರೆಸ್ಟ್ VRLಗೆ ಹಾಕ್ತಾರೆ. ಮತ್ತು ಇದೇನೈತಲ್ಲ ರೀ ಫ್ಯಾಕ್ಟ್ರಿ ಬಾಗಲಕೋಟೆ ಡಿಸ್ಟಿಕ್ ಮುಧೋಳ ತಾಲೂಕು ಲೋಕಾಪುರಕ್ಕೆ ಐತಿ, ವಿಸಿಟ್ ಮಾಡ್ಬೋದು ರೀ. ಮತ್ತು ಎಲ್ಲರೂ ಇದರ ಲೈಫ್ ಎಷ್ಟು ದಿನ ಬರ್ತೈತೆ, ಎಷ್ಟು ವರ್ಷ ಬಾಳಿಕೆ ಬರ್ತೈತೆ ಅಂತ ಕೇಳ್ತಿರಲ್ಲ. ಇಲ್ಲಿ ನೋಡಿರಿ ನಾನು ಆಲ್ರೆಡಿ ಇದನ್ನು 1 ವರ್ಷ ಯೂಸ್ ಮಾಡಿದ್ದೀನಿ. 1 ವರ್ಷ ಯೂಸ್ ಮಾಡಿ ತೆಗೆದಿಟ್ಟಿದ್ದೀನಿ. ಆದರೂ ಈ ಥರ ಐತೆ ಕ್ವಾಲಿಟಿ, ಏನಾಗಿಲ್ಲ. ಬೇಕಾದಷ್ಟು ಬಿಸಿಲಿಗೆ ಬಿದ್ದರೂ ಏನಾಗೋದಿಲ್ಲ. ಯಾಕಪ್ಪ ಅಂತಂದ್ರೆ ಪ್ಯೂರ್ ರಾ ಮೆಟೀರಿಯಲ್ ಯೂಸ್ ಮಾಡೋದ್ರಂತ ಒಳ್ಳೆ ಕ್ವಾಲಿಟಿ ಇರ್ತೈತಿ. ನೀವು ಆರಾಮ್ಸೆ 3 ರಿಂದ 4 ವರ್ಷ ಯೂಸ್ ಮಾಡ್ಬೋದು ರೀ ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ. ಮತ್ತು ಇಲ್ಲಿ ನೆಕ್ಸ್ಟ್ ತೋರಿಸಿ ನೋಡಿರಿ ನಿಮ್ಗೆ. ನಾನು ನೆಕ್ಸ್ಟ್ ವರ್ಷ ಯೂಸ್ ಮಾಡ್ತಿದ್ದೆ, ಆಲ್ರೆಡಿ 1 ವರ್ಷ ಯೂಸ್ ಮಾಡಿ ತೆಗೆದಿಟ್ಟಿದ್ದೆ. ಇಲ್ಲೇ ನೋಡ್ತಿರಲ್ಲ ಈಗ 1 ವರ್ಷ ಆದಮೇಲೆ ತೆಗೆದಿಟ್ಟು ವಾಪಸ್ ಯೂಸ್ ಮಾಡತ್ತೀನಿ ರೀ. ಇದನ್ನು ಸುತ್ತಿಟ್ಟಿದ್ದೆ ರೀ, ಎಲ್ಲನೂ ಸುತ್ತಿಟ್ಟು ಇವಾಗ ವಾಪಸ್ ಇದನ್ನು ಸೂರ್ಯಕಾಂತಿ ಬೆಳೆ ಯೂಸ್ ಮಾಡ್ತೀವಿ. ಆದರೆ ಯಾವ ರೀತಿಯೂ ಡ್ಯಾಮೇಜ್ ಆಗಿಲ್ಲ. ಮತ್ತು ಎಷ್ಟೋ ಬಿಸಿಲಿಗೆ ಬಿದ್ದರೂ ಏನಾಗೋದಿಲ್ಲ ರೀ. ಇದು ನಾವು ಏನು ಮ್ಯಾನ್ ಹ್ಯಾಂಡ್ಲಿಂಗ್ ಆಗಿ ಏನಿದೆ ಡ್ಯಾಮೇಜ್ ಆಗತ್ತಲ್ಲ ಅದು ಬಿಟ್ಟರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ರೀ. ಇದು ವಾಪಸ್ ರೀಯೂಸ್ ಮಾಡಿದ್ಮೇಲೆ ಇದರ ರಿಸಲ್ಟ್ ನೋಡಿರಿ ಈ ಥರ ಆಯ್ತು ನೋಡಿರಿ ರಿಸಲ್ಟ್.